ಆಗಿರ್ಬೋದು ಎಲ್ಲವೂ ಕೂಡ ಆ ಮಿಡ್ಲ್ ಈಸ್ಟ್ ಅಲ್ಲಿರ್ತಕ್ಕಂಥ ದೇಶಗಳಿಂದ ಬರೋದ್ರಿಂದ ಗೊಬ್ಬರದ ಮೇಲೆ ಯಾವ ತರದ ಒತ್ತಡ ಇತ್ತು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ನಮಗ್ ಗೊತ್ತಿದೆ. ಮೊನ್ನೆ ಚಿತ್ರದುರ್ಗದಲ್ಲಿ ರಿವ್ಯೂ ತಗೊಂಡಂತ ಸಂದರ್ಭದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಗೊಬ್ಬರದ ಲಭ್ಯತೆ ಇದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ರಿವ್ಯೂ ಅಂತ ಹೇಳಿದರೆ ಆ ಮಟ್ಟಕ್ಕೆ ನಮ್ಮಲ್ಲಿರ್ತಕ್ಕಂಥ ಸರ್ಕಾರ ತಂಡಗಳಿಗೆ ಮಳೆ ಆಗ್ತದೆ ರೈತರಿಗೆ ಬೇಕಾದಂತ ಬಿತ್ತನೆ ಬೀಜಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇವೆಲ್ಲವೂ ಕೂಡ ಸಮರ್ಪಕವಾದಂತ ಲಭ್ಯತೆ ಯಾವ್ದಾದ್ರು ತಾಲೂಕಲ್ಲಿ ಯಾವ್ದಾದ್ರು ಜಿಲ್ಲೆಯಲ್ಲಿದ್ರೆ ಪೂರ್ತಿ ಬೆಂಗಳೂರು ಡಿವಿಷನ್ ಅಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಅದರ ಜೊತೆ ನೀವೆಲ್ಲರೂ ಏನಿಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ, ನಿಮ್ಮ ಒಂದು ಮತಗಳಿಂದ, ನೀವು ಕೊಟ್ಟಂತ ಒಂದು ಶಕ್ತಿಯಿಂದ, ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ಈ ಅವಕಾಶಗಳೆಲ್ಲ ಕಲ್ಪಿಸ್ಕೊಳ್ಳುವಂತ ಒಂದು ಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು. ನಿಜವಾಗ್ಲೂ ಅಲ್ಲಿ ಡೆಲ್ಲಿ ಮಟ್ಟದಲ್ಲಿ ನಾವು ನೋಡ್ಬೇಕಾದಂತ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಯಾರಾದರೂ 3 ತಲೆಮಾರುಗಳು ಸನ್ಮಾನ್ಯ ಚನ್ನಬೈರೇಗೌಡರ ಕಾಲದಲ್ಲಿ ಅವರು ಹಾಕಿದಂತ ಒಂದು ಅಡಿಪಾಯ, ಅದ್ರ ಮೇಲೆ ಬಚ್ಚೇಗೌಡರು ಮಾಡಿದಂತ ಅಭಿವೃದ್ಧಿ, ಅದಾದ ನಂತರ ಈ ರೀತಿಯಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಂತ ಹೊಸಕೋಟ ತಾಲೂಕಿನ ಸಮಸ್ತ ನಮ್ಮ ಮುಖಂಡರುಗಳಿಗೆ, ಮತದಾರರಿಗೆ, ನಾಯಕರಿಗೆ, ಕಾರ್ಯಕರ್ತರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು, ನಮಸ್ಕಾರಗಳು, ಅಭಿನಂದನೆಗಳು, ಕೃತಜ್ಞತೆಗಳನ್ನ ಈ ಸಂದರ್ಭ ನಮ್ಮ
Okay.